ನೆನ್ನೆ ಬಂದು ಅನೌನ್ಸ್ ಮಾಡಿದ್ರು, ಇವತ್ತು ಬಂದು ಕಿತ್ತಾಕ್ತಾ ಇದ್ದಾರೆ. ನಾಳೆಯಿಂದ ನಾವು ಹೆಂಗೆ ಬದುಕಬೇಕು? ಇದು ಇಟ್ಕೊಂಡು ಏನೋ ಮಕ್ಕಳು ಬಟ್ಟೆ ಮಾಡಿಕೊಂಡು ಜೀವನ ಮಾಡುತ್ತಾ ಇದೆ, ಕಳೀತಾ ಇದೆ. ಇವಾಗ ಇದು ತೆಗೆಸ್ಬಿಟ್ರು, ಇವಾಗ ಬೀದಿಯಲ್ಲಿ ನಿಂತಿದ್ದೀನಿ. ಆ ಮುಖ್ಯ ರಸ್ತೆಗಳು, ಉಪಮುಖ್ಯ ರಸ್ತೆಗಳು ಅಂತ ಸುಮಾರು 250 ಕಿಲೋಮೀಟ್ರ್ ತೆರವು ಮಾಡಬೇಕಿತ್ತು ನಾವು. ಈಗ ಆಲ್ರೆಡಿ 200 ಕಿಲೋಮೀಟ್ರ್ ಅಂತ ತೆರವು ಮಾಡಿದ್ದೀವಿ. ಇನ್ನೂ 50 ಕಿಲೋಮೀಟ್ರ್ ತೆರವು ಮಾಡೋದು ಬಾಕಿ. ಇಲ್ಲ ಸರ್, ನಾ ಗೌರ್ಮೆಂಟ್ ಆರ್ಡ್ರೇ ತೋರಿಸಲ್ಲ. ಅವರು ಬೇರೆ BBMP ಅವರು ನೋಟಿಸ್ ಬಂದೈತಂತ ಹೊಡಿತಾರೆ. ಇದಕ್ಕೆ ಇಲ್ವೇ ಇಲ್ಲ. ಇಲ್ಲಿ ಏನು ರೋಡಲ್ಲಿ ಬಂದುಬಿಟ್ಟಿವಲ್ಲ ಸರ್, ನೋಡಿ ಸರ್, ರೋಡಲ್ಲಿ ಬಂದುಬಿಟ್ಟಿದ್ದೀವಿ. ಇದರಿಂದ ಹಾಸ್ಪಿಟ್ಲ್ಗೆ ಎಷ್ಟೋ ಜನಕ್ಕೆ ನೈಟಲ್ಲಿ ಊಟ ಸಿಗಲ್ಲ. ಆ ಕಡೆ ಹೋದ್ರೆ 20 ರೂಪಾಯಿ ಟೀ, ಏನೇಳಿ 10 ರೂಪಾಯಿ 5 ರೂಪಾಯಿಗೆ ಸಿಗುತ್ತೆ. 20 ರೂಪಾಯಿಗೆ ಊಟ ಸಿಗ್ತದೆ ಸರ್ ಫುಟ್ಪಾತ್ ಇಲ್ಲಿ. BCom ಓದಿದ್ದೀನಿ, ಏನು ಕೊಟ್ಟಿದ್ದೀರಾ? ಕೆಲಸ ಎಲ್ಲಿ ಕೊಟ್ಟಿದ್ದೀರಾ? ನಮಗೆ ಕೆಲಸ ಕೊಟ್ಟಿದ್ರೆ ನಾವೇನೋ ಮಾಡ್ಕೊಂಡು ಜೀವನ ಮಾಡ್ಕೋಬೋದಾಯಿತು. ಮಕ್ಕಳು ಓದಿಸ್ಬೇಕು, ಪ್ರೈವೇಟ್ ಕಾಲೇಜಲ್ಲೇ ಓದಿಸ್ಬೇಕು, ಪ್ರೈವೇಟ್ ಸ್ಕೂಲಲ್ಲೇ ಓದಿಸ್ಬೇಕು. ಗೌರ್ಮೆಂಟ್ ಸ್ಕೂಲ್ ಕರೆಕ್ಟ್ ಆಗಿದೆ ಹೇಳಿ. ಹೆಣ್ಮಕ್ಳು ಇದ್ದಾರೆ ಚಿಕ್ಕವರು, ನಾವು ಹೆಂಗ್ಸಾಗಿ ಈ ವಯಸ್ಸಲ್ಲಿ ಯಾಕೆ ಕೆಲಸನೂ ಕೊಡಲ್ಲ ನಮಗೆ. ಬೇರೆ ಅಂಗಡಿ ಮಾಡಬೇಕಂದ್ರೆ ಕೈಯಲ್ಲಿ ಕಾಸಿಲ್ಲ. ಹಂಗಾದ್ರೆ ಬಡವರೆಲ್ಲ ಸತ್ತೋಗ್ಬೇಕು, ಶ್ರೀಮಂತರೆಲ್ಲ ಬದುಕಿರ್ಬೇಕಾ? ಹಾಗಾಗಿ ನಾನು ಇನ್ನೂ ಸಹ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ, ಯಾರಾದರೂ ಫುಟ್ಪಾತಲ್ಲಿ ತಮ್ಮ ಅಂಗಡಿಗಳು ಇಟ್ಕೊಂಡಿದ್ರೆ ಖಂಡಿತ ನೀವೇ ತೆರವು ಮಾಡ್ಕೊಳ್ಳಿ. ನಾವು ಬಂದು JCB ತಗೊಂಡು ಹೊಡೆದಾಕೋದು ತಪ್ಪು. ನಮ್ಮ ಜೀವನನೇ ಕಿತ್ಕೊಂಡಿದ್ದಾರಲ್ಲ, ನಾವು ಇನ್ನೇನು ಹೇಳ್ಬೇಕು ಹೇಳಿ? ನಾವು ಹೆಂಗೆ ಬದುಕಬೇಕು? ನಾಳೆಯಿಂದ 2 ದಿನ ಮುಂಚೆ ಹೇಳಿದ್ದಾರೆ. 2 ದಿನ ಮುಂಚಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ ಸರ್? ಸುಮ್ಮನೆ ನೆನ್ನೆ ಬಂದು ಅನೌನ್ಸ್ ಮಾಡಿದ್ರು, ಇವತ್ತು ಬಂದು ಕಿತ್ತಾಕ್ತಾ ಇದ್ದಾರೆ. ನಾಳೆಯಿಂದ ನಾವು ಹೆಂಗೆ ಬದುಕಬೇಕು? ನಾವು ಇಲ್ಲೇ ಟೀ ಅಂಗಡಿ ಇಟ್ಕೊಂಡಿದ್ದು, ನಾವು 20 ವರ್ಷದಿಂದ ಇದ್ದೀವಿ ಇಲ್ಲಿ. ಏನು ಮಾಡಬೇಕು ಗೊತ್ತಿಲ್ಲ, ಭಿಕ್ಷೆ ಬಿಡಬೇಕಷ್ಟೇ ನಾವು, ಇನ್ನೇನು ಮಾಡೋಂಗಿಲ್ಲ. ನಮ್ಮಂಥವ್ರಿಗೆ ಹೋಗಿ ಕೆಲಸ ಕೇಳಿದ್ರೆ ಏನು ಕೆಲಸ ಕೊಡ್ತಾರೆ ನಮಗೆ? ಯಾರಾದ್ರೂ ಏನಾದ್ರು ಕೆಲಸ ಕೊಡ್ತಾರಾ? ಇಲ್ಲ ಮನೆ ಕೆಲಸ ಮಾಡೋಕ್ಕಾಯ್ತದ? ಏನೋ ವ್ಯಾಪಾರ ಮಾಡ್ಕೊಂಡು ಕೂತಿದ್ವಿ, ಏನೋ ಜೀವನ ಮಾಡ್ತಾಯಿದ್ದೀವಿ. ನಮಗೇನು ವಯಸ್ಸಿದೆಯಾ ಮಾಡೋಕ್ಕೆ, ಮಾಡ್ಕೊಂಡು ತಿನ್ನೋಕ್ಕೆ? ಏನಿಲ್ಲ. ಇದು ಇಟ್ಕೊಂಡು ಏನೋ ಮಕ್ಕಳು ಬಟ್ಟೆ ಮಾಡಿಕೊಂಡು ಜೀವನ ಮಾಡುತ್ತಾ ಇದೆ, ಕಳೀತಾ ಇದೆ. ಇವಾಗ ಇದು ತೆಗೆಸ್ಬಿಟ್ರು, ಇವಾಗ ಬೀದಿಯಲ್ಲಿ ನಿಂತಿದ್ದೀನಿ. ಅವರೇ ದೊಡ್ಡವರೇ ಏನೋ ಒಂದು ದಾರಿ ತೋರ್ಬೇಕು ಅಷ್ಟೇ. ನಮ್ಮ ಕೈಯಲ್ಲಿ ಏನಿಲ್ಲ. ಇದ್ರ ಮೇಲೆ ಏನೋ ಕೊಟ್ಟರೆ ನಮಗೆ ಸಹಾಯ, ಅವರಿಂದ ಸಹಾಯ. ಇಲ್ಲಾಂದರೆ ಇನ್ನೇನು ಮಾಡೋಣ? ಏನೋ ರೋಡ್ ಮೇಲೆ ಇಟ್ಕೊಂಡು ವ್ಯಾಪಾರ ಮಾಡ್ತದೆ. ಇದು ಸರ್ಕಾರ, ಅದು ನೀವು ತೆಗೀರಿ, ಇಲ್ಲಿ ವ್ಯಾಪಾರ ಮಾಡಬಾರ್ದು ಫುಟ್ಪಾತಲ್ಲಿ ಅಂತ ತೆಗೆದುಬಿಟ್ರು. ಇವಾಗ ತೆಗೆದುಬಿಟ್ಟಿವಿ, ರೋಡಲ್ಲಿ ನಿಂತಿದ್ದೀವಿ. ನಮ್ಮ ದಾರಿ ಅವರೇ ತೋರಬೇಕು. 40 ವರ್ಷ ಜೀವನ ಮಾಡ್ಕೊಂಡು ಸಾಧನೆ ಮಾಡ್ಕೊಂಡು ಇದ್ದೀವಿ ಇಲ್ಲಿ. ನಾನೇ ಚಿಕ್ಕ ಮಗು, ನನಗಿವಾಗ 35 ವರ್ಷ. ಸ್ವಲ್ಪ ಬಡವ್ರು ನೋಡೋಕ್ಕೆ ಇಲ್ಲವೇ ಇಲ್ಲ. ಸರ್ಕಾರಕ್ಕೆ ಒಂಚೂರು ಕೂಡ ಕರ್ನೇ ಇಲ್ಲ. ಹಿಂಗೆ ಬಂದು ಹಿಂಗೆಲ್ಲ ಮಾಡಿದಾರಲ್ಲ, ಎಷ್ಟು ಹೊಟ್ಟೆ ಹೊಡೆದೋಗಿದೆ ಅಂದರೆ ಅಷ್ಟು ಹೊಟ್ಟೆ ಹೊಡೆದೋಗಿದೆ. ನಮಗೇನು ಗೌರ್ಮೆಂಟ್ ಕೆಲಸ ಇದೆಯಾ ಹೇಳಿ? ನಾವು ಓದಿದ್ದೀವಿ, BCom ಓದಿದ್ದೀನಿ, ಏನು ಕೊಟ್ಟಿದ್ದೀರಾ? ಕೆಲಸ ಎಲ್ಲಿ ಕೊಟ್ಟಿದ್ದೀರಾ? ನಮಗೆ ಕೆಲಸ ಕೊಟ್ಟಿದ್ರೆ ನಾವೇನೋ ಮಾಡ್ಕೊಂಡು ಜೀವನ ಮಾಡ್ಕೋಬೋದಾಯಿತು. ಫುಟ್ಪಾತಲ್ಲಿ ಕೂತ್ಕೊಂಡು ಅವತ್ತು ಜೀವನ ಮಾಡೋರು ಇನ್ನೇನು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀವ? ಸಿಗದೆ ಡೈಲಿ 300 ರೂಪಾಯಿ 200 ರೂಪಾಯಿ ತೊಗೊಂಡು ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಹೊಟ್ಟೆ ಉರಿದೋಗಿದೆ ಅಂದರೆ ಕಣ್ಣಲ್ಲಿ ನೀರು ಹಾಕ್ತಾಯಿದ್ದೀವಿ. ಶಾಪ ತಟ್ಟಲ್ಲ ಇದಲ್ಲ, ದೇವ್ರು ಕೊಟ್ಟೇ ಕೊಡ್ತಾನೆ. ಇದಕ್ಕೆ ಫಲ ಸಿಕ್ಕಬೇಕು. ತಾಯಿ ಚಾಮುಂಡೇಶ್ವರಿ ನೋಡ್ತಾಳೆ. ಇದಂತೂ ಖಂಡಿತ ಆಷಾಢ ಟೈಮ್ ಇದು. ಇದೇ ಆಷಾಢ ಟೈಮ್ಗೆ ಎಲ್ಲರಿಗೂ ಶಾಪನೇ ಇದು ಗೌರ್ಮೆಂಟಿಗೆ. ಸರ್ ಎಲ್ಲಿ ಪರಿಹಾರ ಮಾಡ್ತಾರೆ? ಏನು ಎಲ್ಲರೂ ಬಂದು ಇಲ್ಲೇನು ನಂಬರ್ಶಿಪ್ ತೊಗೊಂಡೋಗಿದ್ದಾರಾ? ಎಂಥದ್ದು ಇಲ್ಲ. ಯಾರನ್ನ ಬಂದು ಈ ಅಂಗಡಿ ಯಾರ್ದು, ಅವ್ರದ್ದು ಯಾರ್ದು, ಏನು ಕೆಲಸ ಮಾಡ್ತಾರೆ, ಏನನ್ನ ಕೇಳಿದ್ದಾರೆ ಕೇಳಿ? ಏನು ಒಂದು ಕೇಳಿಲ್ಲ ಇಲ್ಲಿ. ಏನು ಕೆಲಸ ಮಾಡ್ತಾರೆ? ನಾನು ಚಪ್ಪಲಿ ಹೊಲಿಯೋನು, ನನಗೆ ಸಿಗೋದೆ 300 ರೂಪಾಯಿ. ಚಪ್ಪಲಿ ಹೊಡೆದು ಶೂ ಪಾಲಿಶ್ ಮಾಡ್ಕೊಂಡು ನಾನು ದುಡಿಯೋನು. ನನಗೆ ಎಲ್ಲಿ ಕೊಡ್ತಾನೆ? ಮಕ್ಕಳು ಓದಿಸ್ಬೇಕು, ಪ್ರೈವೇಟ್ ಕಾಲೇಜಲ್ಲೇ ಓದಿಸ್ಬೇಕು, ಪ್ರೈವೇಟ್ ಸ್ಕೂಲಲ್ಲೇ ಓದಿಸ್ಬೇಕು. ಗೌರ್ಮೆಂಟ್ ಸ್ಕೂಲ್ ಕರೆಕ್ಟಾಗಿದೆ ಹೇಳಿ? ಇವಾಗ ನನ್ನ ಮಕ್ಳಿಗೆ ಓದಿಸ್ಬೇಕಂದ್ರೆ 50,000 ರೂಪಾಯಿ ಕಟ್ಟಿಸ್ಬೇಕಂದ್ರೆ ಎಲ್ಲಿ ಓದಿಸೋದು? ಸಾಲ ಮಾಡಬೇಕು, ನಾನು ಸಾಲ ಮಾಡಿ ಕೊಡಬೇಕು. ಆ ಸಾಲ ಕಟ್ಟೋಕ್ಕೆ ನಾನು ವರ್ಷ ಪೂರ್ತಿ ದುಡಿಬೇಕು. ನಾನು ಇಲ್ಲಿ ಒಂದು ಕರುಣೆ ಬೇಡವಾ ಹೇಳಿ? 35 ವರ್ಷದಿಂದ ನಾವು ಮಾಡ್ಕೊಂಡು ಬಂದೆ. ಒಂದು ನೋಟಿಸ್ ಇಲ್ಲ, ಏನಿಲ್ಲ. ಒಂದು ಅಂಗಡಿ ಆದರೂ ಮಾಡಿಕೊಡ್ಬೇಕು ತಾನೆ. ಬಡವರು ಎಲ್ಲಿ ಹೋಗ್ತಾರೆ? ಇಲ್ಲ ಸರ್, ನಾ ಗೌರ್ಮೆಂಟ್ ಆರ್ಡ್ರೇ ತೋರಿಸಲ್ಲ. ಅವರು ಬೇರೆ BBMP ಅವರು ನೋಟಿಸ್ ಬಂದೈತಂತ ಹೊಡಿತಾರೆ. ಇದಕ್ಕೆ ಇಲ್ವೇ ಇಲ್ಲ. ಇಲ್ಲಿ ಗೌರ್ಮೆಂಟ್ದು ನೋಟಿಸ್ ತೋರಿಸಿ ಅದಲ್ಲಿ ಆಯ್ತೋ ಇಲ್ವ ಅಂತ ಹೇಳಿದ್ರೆ, ಇಲ್ಲ ನಾವು BBMP ಇರೋದು ಐತೆ ಆರ್ಡ್ರು, ನಾವು ಹೊಡಿತೀವಿ ಅಂತ ಹೊಡೆದ್ಬಿಟ್ರು. ಅಟ್ಲೀಸ್ಟ್ ನಮ್ಗೆ 1 ತಿಂಗಳು 3 ತಿಂಗಳು ಟೈಮ್ ಕೊಟ್ರೇನು ನಾವು ಎಲ್ಲಾದರೂ ವ್ಯವಸ್ಥೆ ಮಾಡ್ಕೊಳ್ಬೋದು. 7 ದಿವಸಲ್ಲಿ ಹೊಡಿತೀವಿ ಅಂತ ಬಂದು ಹೇಳ್ಬಿಟ್ರೆ ಎಲ್ಲೋಗ್ಬೇಕು ನಾವು? ಏನು ರೋಡಲ್ಲಿ ಬಂದುಬಿಟ್ಟಿವಲ್ಲ ಸರ್, ನೋಡಿ ಸರ್, ರೋಡಲ್ಲಿ ಬಂದುಬಿಟ್ಟಿದ್ದೀವಿ. ಏನು ಮಾಡೋದು? ಕಣ್ಣೀರು ಹಾಕ್ದಿರೋನು ಏನು ಪ್ರಯೋಜನ ಇಲ್ಲ. ಆ ಅಮ್ಮ ವಯಸ್ಸಾಗಿರೋ ಇದ್ದಾರೆ, ನನಗೆ ಹೆಣ್ಮಕ್ಳು ಇದ್ದಾರೆ ಚಿಕ್ಕವರು. ನಾವು ಹೆಂಗ್ಸಾಗಿ ಈ ವಯಸ್ಸಲ್ಲಿ ಯಾಕೆ ಕೆಲಸನೂ ಕೊಡಲ್ಲ ನಮಗೆ. ಬೇರೆ ಅಂಗಡಿ ಮಾಡಬೇಕಂದ್ರೆ ಕೈಯಲ್ಲಿ ಕಾಸಿಲ್ಲ. ನೋಡಪ್ಪ, 3 ತಿಂಗಳು 1 6 ತಿಂಗಳು ನೋಡ್ಕೊಳ್ಳಿ, ಇಲ್ಲಾಂದ್ರೆ ನಮ್ಮ ಜಾಗ ಕೊಡ್ತೀವಿ ಅಂತ ಹೇಳಬೇಕು.
ಏನಿಲ್ಲ ನಾವು ಹೊಡಿತೀವಿ ಅಂದರೆ ನಾವು ಹಾಕಿರೋದು ದುಡ್ಡಿಲ್ವಾ, ಕಷ್ಟಪಟ್ಟು ನಾವು ಮಾಡಿಲ್ವಾ? ಸರ್ ನನಗೆ ಲಿವರ್ ಪೇಷಂಟ್ ಸರ್, ನಾನು ಹಾರ್ಟ್ ಪೇಷಂಟ್ ಸರ್. ನಾನು 46 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀನಿ ಸರ್. ನಮ್ಮ ಹೆಂಡತಿ ಮಕ್ಕಳಿಗೆ ಹೆಂಗಣ ಊಟ ಹಾಕೋಣ, ಅದೇನೇನು ಹಾಕ್ಕೊಬೇಕು, ಇಲ್ಲಾಂದರೆ ಅವ್ರ ಮನೆ ಹತ್ರ ಹೋಗಿ ಕುತ್ಕೊಬೇಕಷ್ಟೆ. ಹಂಗಾದರೆ ಬಡವರೆಲ್ಲ ಸತ್ತೋಗ್ಬೇಕು, ಶ್ರೀಮಂತರೆಲ್ಲ ಬದುಕಿರ್ಬೇಕಾ? ಮಾಡಿ ಸರ್, ಇರೋರಿಗೆ ಮಾಡಿ, ಕೋಟ್ಯಾಂತರ ರೂಪಾಯಿ ಇದೆ ಅವ್ರಿಗೆಲ್ಲ ಮಾಡಿ, ಅವ್ರ ಮನೆಯೆಲ್ಲ ರೇಡ್ ಮಾಡಿ. ನಮ್ಮಂಥ ಫುಟ್ಪಾತವ್ರಿಗೆ ಯಾಕೆ ಸರ್ ತೊಂದರೆ ಕೊಡ್ತೀರಾ? ನಾವೇನು ಓಟ್ ಹಾಕಿಲ್ವಾ? ಮುಂದೆ ಏನು ಮಾಡಬೇಕು ಅಂದರೆ ಅದೇ ಅವರೇನಾರ ಕಳ್ತನ ದಾರಿ ತೋರಿಸ್ಕೊಡ್ಬೇಕು, ಇಲ್ಲ ಅಂದರೆ ಸಹಾಯಕ್ಕೆ ದಾರಿ ತೋರಿಸ್ಬೇಕಷ್ಟೆ. ಇವಾಗ ನೀವು ತೆರವು ಮಾಡ್ತಿದ್ದೀರಿ, ಆದರೆ ಇವಾಗ ಇಲ್ಲಿ ಇದ್ದವರೆಲ್ಲ ಸಣ್ಣ ಸಣ್ಣ ವ್ಯಾಪಾರಿಗಳು ಕಷ್ಟಪಟ್ಟಿದ್ದರು, ಈಗ ಅವ್ರು ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತಿದೆ? ಎಲ್ಲರೂ ಬಡವರು ಹೊಟ್ಟೋರಿತದೆ ಅಂದರೆ ಏನು ಮಾಡೋಕ್ಕಾಗ್ತದೆ? ಗೌರ್ಮೆಂಟ್ ರೂಲ್ಸ್ ಮಾಡಲೇಬೇಕಲ್ಲ. ಹಾಂ, ಅವರೇ ಕರ್ಕೊಂಬಂದು. ನಮಗೂ ಹೊಟ್ಟೋರಿತದೆ, ಏನು ಮಾಡ್ತಾರೆ? ನಾವೇನು ಹೇಳ ಸರ್, ನಾವಂತ ದೊಡ್ಡವರಲ್ಲ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ಏನು ಹೇಳಿ, ಇದರಿಂದ ನಾವು ಜೀವನ ಮಾಡೋದು, ಹೆಂಡತಿ ಮಕ್ಕಳು ಫ್ಯಾಮ್ಲಿ ಎಲ್ಲ ಆಯ್ತಾ. ಏಕಾಏಕಿ ಬಂದ್ಬಿಟ್ಟು ಈ ಥರ ಮಾಡೋದು, ಗೈಡ್ಲೈನ್ಸ್ ಕೊಟ್ಟು ಸ್ವಲ್ಪ ಸೈಡಲ್ಲೇ ಇರೋದು ನಾವು ಆಯ್ತಾ. ಇದರಿಂದ ಹಾಸ್ಪಿಟ್ಲ್ಗೆ ಎಷ್ಟೋ ಜನಕ್ಕೆ ನೈಟಲ್ಲಿ ಊಟ ಸಿಗೋಲ್ಲ. ಆ ಕಡೆ ಹೋದ್ರೆ 20 ರೂಪಾಯಿ ಟೀ, ಏನು ಹೇಳಿ 10 ರೂಪಾಯಿ 5 ರೂಪಾಯಿಗೆ ಸಿಗುತ್ತೆ. 20 ರೂಪಾಯಿಗೆ ಊಟ ಸಿಗ್ತದೆ ಸರ್ ಫುಟ್ಬಾಲ್ ಇಲ್ಲಿ ಆಯ್ತಾ. ಅಲ್ಲಿ ಯಾರಿಗಾರು ತೊಂದರೆ ಕೊಟ್ಟು ಬದುಕ್ತಾ ಇಲ್ಲ ನೋಡಿ. ಅಲ್ಲಿ ಬಾತ್ರೂಮ್ ಮಾಡಿದಾಗ ಎಲ್ಲ ಇದೆಲ್ಲ ಹಾಳು ಮಾಡ್ತಾ ಇದ್ದಾರೆ ಆಯ್ತಾ. ಏನು ಹೇಳಿ, ಚಿಕ್ಕ ನಮ್ಮ ಜೀವನಗಳು ಏನಾಗೋದು ಹೇಳಿ, ಹೋಗಲಿ ಸರ್ಕಾರ ಇದಕ್ಕೆ ಗಮನ ಹರಿಸಿ ಏನು ಮಾಡ್ತಾರೋ ಮಾಡಲಿ. ಈಗ ಇಲ್ಲಿ ಅಂತ ಅಲ್ಲ, ನೀವು ನೋಡ್ಬೋದು ನಗರದಲ್ಲಿ ಎಲ್ಲ ಕಡೆಗೂ ಸಹ ನಾವು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ನಗರದ 5 ಕಾರ್ಪೊರೇಷನ್ಗಳು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ನಮಗೆ ಒಟ್ಟು ಆ ಮುಖ್ಯ ರಸ್ತೆಗಳು, ಉಪಮುಖ್ಯ ರಸ್ತೆಗಳು ಅಂತ ಸುಮಾರು 250 ಕಿಲೋಮೀಟ್ರ್ ತೆರವು ಮಾಡಬೇಕಿತ್ತು ನಾವು. ಈಗ ಆಲ್ರೆಡಿ 200 ಕಿಲೋಮೀಟ್ರ್ ಅಂತ ತೆರವು ಮಾಡಿದ್ದೀವಿ. ಇನ್ನೂ 50 ಕಿಲೋಮೀಟ್ರ್ ತೆರವು ಮಾಡೋದು ಬಾಕಿ ಇದೆ. ಈ ಥರ ಸ್ವಲ್ಪ ಟಫ್ ಇರೋವಂಥ ರೀಸನ್ಗಳನ್ನು ನಾವು ಒಂದೊಂದಾಗಿ ತೆಗೆದುಕೊಳ್ತಾ ಇದ್ದೀವಿ. ಇನ್ನೂ 50 ಕಿಲೋಮೀಟ್ರು ಫುಟ್ಪಾತ್ ತೆರವು ಮಾಡೋದು ಬಾಕಿ ಇದೆ, ನಾವು ಮಾಡ್ತೀವಿ ಒಂದೊಂದು. ಆಲ್ಮೋಸ್ಟು 25 ದಿವಸದಿಂದ ನಾವು ಫುಟ್ಪಾತ್ ತೆರವು ಮಾಡ್ತಾ ಇದ್ದೀವಿ. ಇದೆಲ್ಲರಿಗೂ ಗೊತ್ತಿದೆ, ಆದರೆ ಅವರು ವಿಷಯಕ್ಕೆ ಬಂದಾಗ ಮಾತ್ರ ಹೇಗೆ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಇಂಟಿಮೇಷನ್ ಇಲ್ಲ ಅಂತ ಯಾರೂ ಹೇಳಲಿಕ್ಕಾಗೋದಿಲ್ಲ. ಎಲ್ಲರಿಗೂ ಇಂಟಿಮೇಷನ್ ಇದೆ. ಇಡೀ ನಗರದಲ್ಲಿ ಒತ್ತುವರಿ ತೆರವು ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಾನು ಇನ್ನೂ ಸಹ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ, ಯಾರಾದರೂ ಫುಟ್ಪಾತಲ್ಲಿ ತಮ್ಮ ಅಂಗಡಿಗಳು ಇಟ್ಕೊಂಡಿದ್ರೆ ಖಂಡಿತ ನೀವೇ ತೆರವು ಮಾಡ್ಕೊಳ್ಳಿ. ನಾವು ಬಂದು JCB ತಗೊಂಡು ಒಡೆದಾಕೋದು ತಪ್ಪುತ್ತೆ. ಈಗ ನೀವು ನೋಡ್ಬೋದು, ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಪಾದಚಾರಿಗಳ ಹಕ್ಕುಗಳನ್ನು ಉಳಿಸ್ಕೊಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆಮೇಲೆ ಪಾದಚಾರಿಗಳು ಜೀವ ಹೋಗಿದ್ರೆ ಯಾರೂ ತಡೆಯಲಿಕ್ಕಾಗೋದಿಲ್ಲ. ನೀವು ಪಾದಚಾರಿಗಳು ಫುಟ್ಪಾತ್ ಬಿಟ್ಟು ಹೊರಗಡೆ ಹೋದರೆ ಸುಮಾರು ಜನ ಸಾಯ್ತಾ ಇದ್ದಾರೆ. ಇದಕ್ಕೆಲ್ಲ ಜವಾಬ್ದಾರಿ ಯಾರು? ಹಾಗಾಗಿ ನಾವು ಇವರಿಗೆ ಈಗ ನಾವು ಮಾಡ್ತಾ ಇರೋದು ಬರೀ 10% ರೋಡ್ಗಳು ಮಾತ್ರ ಒತ್ತುವರಿ ತೆರವು ಮಾಡ್ತೀವಿ. ಮುಖ್ಯ ರಸ್ತೆಗಳೇನಿದೆ ಅಂಥವುಗಳು ಮಾತ್ರ ಮಾಡ್ತಾಯಿದ್ವಿ. ಇನ್ನು ಸಾಕಷ್ಟು ವಾರ್ಡ್ ರೋಡ್ಗಳಿದೆ, ಅಲ್ಲಿ ಮಾಡ್ಕೊಳ್ಳಿ ಅವ್ರಿಗೆ ಆಗಬೇಕು. ಇವ್ರಿಗೆ ಯಾರಿಗೂ ಸಹ ನಾವು ಇದುವರೆಗೂ ID ಕಾರ್ಡನ್ನು ಕೊಟ್ಟಿಲ್ಲ. ನಾವು ವೆಂಡಿಂಗ್ ಝೋನನ್ನು ಐಡೆಂಟಿಫೈ ಮಾಡಬೇಕು. ಆಮೇಲೆ ಅವರಿಗೆ ಜಾಗಗಳನ್ನ ಐಡೆಂಟಿಫೈ ಮಾಡಿ ನಾವು ಅವರಿಗೆ ID ಕಾರ್ಡ್ಗಳನ್ನು ಕೊಟ್ಟರೆ ಮಾತ್ರ ಅಧಿಕೃತ ಆಗುತ್ತೆ. ಇಲ್ಲ, ಯಾರು ಹೇಳಿದಾರಂತ ನನಗೆ ಗೊತ್ತಿಲ್ಲ. ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ ನಾವು ಹೇಳಲಿಲ್ಲ. ಆದರೆ ವೆಂಡಿಂಗ್ ಝೋನ್ ಐಡೆಂಟಿಫೈ ಮಾಡ್ತೀವಿ ಅಂತ ಬೆಂಗಳೂರು ಅಭಿವೃದ್ಧಿ ಸಚಿವರೇ ಹೇಳಿದ್ದಾರೆ. ನಮ್ಮೆಲ್ಲರಿಗೂ ಸಹ ಸೂಚನೆ ಇದೆ, ವೆಂಡಿಂಗ್ ಕಮಿಟಿಗಳನ್ನು ಮಾಡಬೇಕು, ವೆಂಡಿಂಗ್ ಝೋನ್ಗಳನ್ನು ಐಡೆಂಟಿಫೈ ಮಾಡಬೇಕು. ಪಾದಚಾರಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ವೆಂಡಿಂಗ್ ಝೋನ್ಗಳನ್ನ ಮಾಡಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದರೆ ಆ ಕೆಲಸವನ್ನು ಪಾಲಿಕೆ ಮಾಡ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.